ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇತ್ತೀಚೆಗೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಡಗಿ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳ ದುರಂತ ಸಾವು ಕೇಳಿದಿರಿ. 3 ಜನ ಸಾವನ್ನಪ್ಪಿದ್ರು. ಕಾರಣ ಏನು ಅಂದರೆ ವಿದ್ಯುತ್ ತಂತಿ ತಗಲಿ ಅವರೇನು ದೊಡ್ಡ ಫ್ಲಕ್ಸ್ ಹಾಕಬೇಕು ಅಂತ ಹೋಗಿದ್ರು. ಆವಾಗ ಈ ದುರ್ಘಟನೆ ನಡೆದಿದೆ. ಆ ಸಂದರ್ಭದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ, 4 ಜನ ಗಾಯಗೊಂಡಿದ್ದಾರೆ. ಸೊ ಈಗಾಗಲೇ ಸರ್ಕಾರ ಆ ಬಗ್ಗೆ 2 ಲಕ್ಷ ಪರಿಹಾರ ಕೊಟ್ಟಿದೆ ಮೃತರ ಕುಟುಂಬಕ್ಕೆ, ಮತ್ತು ಚಿಕಿತ್ಸೆ ಪಡಿತಕ್ಕಂಥವ್ರಿಗೆ 55,000 ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲರೂ ಭೇಟಿ ಆದರೂ ಯಶ್ ಕೂಡ ಬಂದು ಹೋದರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು HK ಪಾಟೀಲ್ರು ಏನು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ, ಭೇಟಿ ಸಮಾಧಾನ ಹೇಳುವಂತೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಕೊಟ್ಟಂಥ 2 ಲಕ್ಷ ಪರಿಹಾರ ಚೆಕ್ಕನ್ನು ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ಆ ಕುಟುಂಬದ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ಆ ಕುಟುಂಬಕ್ಕೆ ಏನು ಮೃತರಾಗಿದ್ದಾರೆ ಯುವಕರು, ಅವರೇ ಪಿಲ್ಲರ್, ಅವರೇ ಆಧಾರ. ಸೊ ಅಂಥ ಆಧಾರನೇ ಇರುವಂಥ ಮಕ್ಕಳನ್ನು ಕಳ್ಕೊಂಡು ಭಾಳಷ್ಟು ಅನಾಥ ಆಗಿದೆ ಆ ಕುಟುಂಬ. ಭಾಳ ನೋವಿನಲ್ಲಿದೆ, ದುಃಖದ ಸಂಗತಿ ಇದು ಅಂತೆಲ್ಲ ಹೇಳಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ನಾನು ನಿಮಗೆ ಕಾಣಿಸ್ತೇನೆ. ಆಮೇಲೆ ಕೆಲವೊಂದು ವಿಷಯಗಳ ಭಾಳ ಮುಖ್ಯವಾದಂಥದ್ದನ್ನು ಚರ್ಚೆ ಮಾಡಿದ್ದಾರೆ. ಅದು ಆಗಲೇಬೇಕು, ಭಾಳ ಅತಿ ಅವಶ್ಯಕತೆ ಇದೆ. ಸೊ ಅವ್ರು ಏನು ಹೇಳಿದ್ದಾರೆ HK ಪಾಟೀಲ್ರು, ಅದನ್ನು ಕೇಳ್ಕೊಂಬರೋಣ. ಸೂರಣಗಿ ಗ್ರಾಮದಲ್ಲಿ ನಡೆದಂಥ ದೊಡ್ಡ ದುರ್ಘಟನೆ 3 ಜನನ ಜೀವ ತೆಗೆದುಕೊಳ್ತು, 4 ಜನರಿಗೆ ಗಾಯ ಆಗಿದೆ. 3 ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಅವನ ಕೈ ಎತ್ತೋದಕ್ಕೆ ಬರ್ತಾಯಿಲ್ಲ. ಅವನು ಈಗ ಬಂದು ಅವನಿಗೆ ಧೈರ್ಯ ತುಂಬಿ ಅವನ ಹಿತೈಷಿಗಳು ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ರು. ಆ ಹುಡುಗನ ಹೆಸರೇನು ರೀ? ಅಲ್ಲ ಈಗ ನಾಗರಾಜ್ ಅಂಥೇಳಿ, ಅವನಿಗೂ ಅದೇ ಶಾಕಿಂದ ಗಾಯ ಆಗಿರೋದು. ಈ 4 ಜನ ಗಾಯಗೊಂಡವರಿದ್ದಾರೆ. 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 2 ಸಾಕಷ್ಟು ಈಗಾಗಲೇ ಸುಧಾರಣೆ ಆಗಿದ್ದಾರೆ. ಒಬ್ಬನಿಗೆ ಊಟ ಇನ್ನೂ ಮಾಡೋದಕ್ಕೆ ಬರ್ತಾಯಿಲ್ಲ, ಲಿಕ್ವಿಡ್ ಜ್ಯೂಸ್ ಹಾಕ್ತಾ ಇದ್ದಾರೆ. ಯಾಕಂದರೆ ಈ ಗಂಟಲ ಪೋರ್ಷನ್ ಒಳಗನ ಅವನಿಗೆ ಶಾಕ್ ಎಲೆಕ್ಟ್ರಿಕಲ್ ಇಂಪ್ಯಾಕ್ಟ್ ಆಗಿದೆ. ಆದರೆ ಜೀವಕ್ಕೇನು ಬೆದರಿಕೆ ಇಲ್ಲ ಅಂಥೇಳಿ ನಮ್ಮ ವೈದ್ಯರ ಅಭಿಪ್ರಾಯ. ಭಾಳ ಬೇಗ ಸುಧಾರಿಸ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀಡಲಾಗ್ತಾಯಿದೆ. 3 ಜನ ಏನು ಅಸುನೀಗಿದ್ರು, ಅವರ ಕುಟುಂಬದ ಪರಿಸ್ಥಿತಿ ಸಾಕಷ್ಟು ಸಮಸ್ಯಾತ್ಮಕನೇ ಆಗುವಂಥದ್ದು. ಅವರೇ ದುಡಿಯೋರಿದ್ದರು, ಅವರೇ ದುಡ್ದು ಹಾಕೋರಿದ್ದರು. ಒಬ್ಬನ್ನು ಹೊರತುಪಡಿಸಿ 2 ಕುಟುಂಬಗಳಲ್ಲಂತೂ ಈಗೇನು ತೀರಿ ಹೋಗಿದ್ದಾರೆ. ಅವರು ದೇವರ್ ಬ್ರೆಡ್ ಅರ್ನರ್ಸ್, ಅವರೇ ಅವರಿಗೆ ಆದಾಯ ತರುವಂಥ ಯುವಕರಾಗಿದ್ದರು. ಈ ಘಟನೆ ಭಾಳಷ್ಟು ನೋವು. ಈ ಘಟನೆ ಆದ ತಕ್ಷಣ ಎಲ್ಲ ಕಡೆನೂ ಏನು ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ, ಇಂಥ ಘಟನೆ ಮರುಕಳಿಸ್ಬಾರ್ದು. ಈಗ ನಾವು ನೋಡ್ತಾ ಇದ್ದೇವೆ, ಇಲ್ಲೊಂದು ಹಗಲಲ್ಲೇ ಆಗ್ತಾಯಿದೆ. ಅವು ಮೆರವಣಿಗೆ ರೂಪದಲ್ಲಿ ಘಟನೆಗಳಾಗ್ತಾವು. ಈ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ಮಧ್ಯರಾತ್ರಿ ನಸುಕು ಈ ರೀತಿ ಘಟನೆಗಳಾಗ್ತಾಯಿವೆ. ಇಂಥ ಘಟನೆಗಳು ಆಗದ ಹಾಗೆ ಈ ಪೋಸ್ಟ್ರು, ಬ್ಯಾನರು, ಅವುಗಳ ಎತ್ತರ, ಅವಕ್ಕೆ ನಿಯಮ ಮಾಡಬೇಕು ಅಂಥೇಳಿ ಭಾಳಷ್ಟು ಜನರ ಸಲಹೆ ಸೂಚನೆಗಳು ಬರ್ತಾಯಿವೆ. ಸರ್ಕಾರ ಆ ದಿಸೆಯೊಳಗೆ ಚಿಂತನೆಯನ್ನು ಮಾಡ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನಕ್ಕೆ ಈ ಘಟನೆಯನ್ನು ತಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮನನೊಂದರು.
ಬಡ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಆ ಹಾನಿಗೆ ಸ್ಪಂದನೆ ಮಾಡಿದರು. 2 ಲಕ್ಷ ರೂಪಾಯಿ ಮೃತರಾಗಿರ್ತಕ್ಕಂಥ ಕುಟುಂಬದವರಿಗೆ ಪರಿಹಾರ ಕೊಡಲಾಗಿದೆ. ಅದೇ ರೀತಿ ಈ ಗಾಯಾಳುಗಳೇನಿದ್ದಾರೆ ಅವರಿಗೆ 3 ಜನರಿಗೆ 50,000 ರೂಪಾಯಿದಂತೆ ಅವರಿಗೆ ಪರಿಹಾರ ನೀಡಲಾಗಿದೆ. ಇನ್ನೊಂದು ಹುಡುಗ ನಟರಾಜ್ ಅನ್ನೋ ಇವತ್ತು ಅದು ನಮ್ಮ ಮಾಹಿತಿ ಬಂತು. ನಾನು SP ಅವ್ರಿಗೆ DC ಅವ್ರಿಗೆ ಅದನ್ನು ಹೇಳಿದ್ದೇನೆ. ಅವನಿಗೂ ಏನು ನಾವು ಪರಿಹಾರ ಕೊಡಬೇಕು ಆ ಪರಿಹಾರವನ್ನು ಕೊಡ್ತೀವಿ. ಹೇಳಿದ್ರಲ್ಲ ವೀಕ್ಷಕರೇ, ಎಚ್ ಕೆ ಪಾಟೀಲರು ಸಾಂತ್ವನ ಹೇಳಿದರು, ಜೊತೆಗೆ ಸರ್ಕಾರದಿಂದ ಬಂದಂಥ ಹಣವನ್ನು ಕೊಟ್ಟಿದ್ದರು. ಮತ್ತಿನ್ನು ಚಿಕಿತ್ಸೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಚಿಕಿತ್ಸೆ ಕೊಡಬೇಕು ಆ ಬಗ್ಗೆ ಕ್ರಮ ಕೈಗೊಂಡು ಹೇಳಿದರು, ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಆದರೆ ಮುಖ್ಯವಾಗಿ ಚರ್ಚೆ ಆಗಿತ್ತು ಅಂದರೆ ಈ ಪೋಸ್ಟರು, ಫ್ಲೆಕ್ಸು, ಬ್ಯಾನರ್ ಹಾಕ್ತಾರಲ್ಲ, ಇವರು ತಮ್ಮ ಪ್ರಚಾರಕ್ಕೆ ಇನ್ನೊಬ್ಬರ ಜೀವನ ಬಲಿ ತಗೊಳ್ತಾ ಇದ್ದಾರೆ. ಟ್ರಾಫಿಕ್ ವ್ಯವಸ್ಥೆ ಅಂತೂ ಇಷ್ಟು ಹಾಳಾಗ್ತಾ ಇದೆ, ಅದರಿಂದ ಇಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಇಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಆದರೆ ಯಾಕೆ ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜಿಲ್ಲಾಡಳಿತ, ನಗರಸಭೆ ಮತ್ತು ಆದೇಶ ಇದೆ, ಇದಕ್ಕೆ ಪೋಸ್ಟರು ಬ್ಯಾನರು ಹಾಕಬಾರ್ದು ಅಂತ ಆದೇಶ ಇದೆ. ಎಷ್ಟೆಷ್ಟು ದೊಡ್ಡದಾಗಿರ್ತಕ್ಕಂಥ ಫ್ಲೆಕ್ಸ್ ಹಾಕ್ತಾರೆ ಗೊತ್ತಾ? ಇದನ್ನು ಹಾಕಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಬೇಕಾಗಿತ್ತು ಯಶ್ಗೆ. ಸೊ ಅದನ್ನು ಮಾಡೋಕ್ಕೆ ಹೋಗಿ ತಾವು ಸ್ಮಶಾನಕ್ಕೆ ಸೇರಿದರು. ಎಂಥ ಒಂದು ಮೂರ್ಖತನ ಅಂತೀರಿ. ಸೊ ಅದಕ್ಕೆ ಈ ಬಗ್ಗೆ ಭಾಳ ವಿಚಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲರು. ಯಾಕಂದರೆ ಅವರೇ ಕಾನೂನು ಸಚಿವರಿದ್ದಾರೆ. ಒಂದು ಹೊಸ ಕಾನೂನನ್ನು ತರಬೇಕು, ಈ ಬಗ್ಗೆ ನೂತನ ಕಾನೂನನ್ನು ಜಾರಿಗೊಳಿಸಬೇಕು. ಕಾರಣ ಏನು ಅಂತ ಕೇಳಿದ್ರೆ, ಈ ಫ್ಲೆಕ್ಸು, ಬ್ಯಾನರು, ಪೋಸ್ಟರು, ಆಮೇಲೆ ಮಧ್ಯರಾತ್ರಿ ಎಲ್ಲ ಮಾಡ್ತಾರಲ್ಲ, ಹೊಸ ವರ್ಷ ಸೆಲೆಬ್ರೇಷನ್ನು, ಅದು ಇದು ಮೆರವಣಿಗೆ, ಏನು ಅನಾಹುತಗಳಾಗ್ತವೆ ಅನ್ನೋದನ್ನ ಸ್ವಲ್ಪ ಕಾಮನ್ ಸೆನ್ಸು ಬೇಕಾ ಬೇಡ? ತಮ್ಮ ಜೀವಕ್ಕೆ ಅಪಾಯ ತರ್ಕೊಂಡು ಈ ರೀತಿಯಾದಂಥ ಒಂದು ಏನು ವ್ಯವಸ್ಥೆ ಮಾಡೋದಿದೆಯಲ್ಲ, ಆಮೇಲೆ ಸಾರ್ವತ್ರಿಕವಾಗಿ ಎಷ್ಟು ತೊಂದರೆ ಆಗುತ್ತೆ, ಸಾಮಾಜಿಕವಾಗಿ ಎಷ್ಟು ತೊಂದರೆ ಆಗುತ್ತೆ. ಮತ್ತಿನ್ನು ನಗರಸಭೆದವ್ರು ಮಾಡಬೇಕಿದೆ. ನಗರಸಭೆದವರು ಆ ಫ್ಲೆಕ್ಸ್ ಅದಕ್ಕೆ ಜಾಹೀರಾತು, ಅದು ದುಡ್ಡು ರೊಕ್ಕ, ನಗರಸಭೆ ದುಡ್ಡು ರೊಕ್ಕ ಬರ್ತಿದೆ, ಅದ್ರಾಗ ಅಧಿಕಾರಿಗಳು ಶಾಮೀಲು, ಅದ್ರಾಗ ದುಡ್ಡು ಹೊಡೆದು ಎಷ್ಟು ಕೊಡ್ತಾರೋ ಎಷ್ಟು ಎಲ್ಲ ಕಂಬಗಳಿಗೆ ಹಾಕೋದು, ಆ ಲೈಟಿನ ಕಂಬಗಳಿಗೆ ಹಾಕೋದು. ಅವು ಏನಾಗ್ತದೆ ಕಬ್ಬಣದ್ದು ಅವೆಲ್ಲ, ಯಾವ ಟೈಮಿಗೆ ಯಾರು ಅನಾಹುತ ಆಗ್ತದೆ, ಯಾರು ಮುಟ್ಟಿದ್ರೆ ಏನು ಸಾಯ್ತಾರ ಗೊತ್ತಾಗೋದಿಲ್ಲ. ಕಾಮನ್ ಸೆನ್ಸ್ ಬೇಕು ಈ KB ಅವ್ರಿಗೆ, ನಗರಸಭೆಯವ್ರಿಗೆ. ಹಾಕೋರಂತರೂ ಬಿಡು, ನಾವು ಜಾಹೀರಾತು ರೊಕ್ಕ ಕೊಡ್ತೇವೆ ಹಾಕ್ತೇವೆ ಅಂತ. ಅಟ್ಲೀಸ್ಟ್ ಅದಕ್ಕೆ ಏನು ಕಾಯ್ದೆ ಇದೆ, ಏನು ಕಾನೂನು ಇದೆ, ಏನು ತೊಂದರೆ ಆಗ್ತದೆ, ಸಾಮಾಜಿಕವಾಗಿ ಇದರಿಂದ ಆಗ್ತಕ್ಕಂಥದ್ದೇನು, ಸಾರ್ವತ್ರಿಕವಾಗಿ ಆಗ್ತಕ್ಕಂಥದ್ದೇನು, ಸಾರಿಗೆ ಸಂಪರ್ಕ ವ್ಯವಸ್ಥೆಗೆ ಆಗುವಂಥ ಹಾನಿ ಏನು ಬೇಕಾ? ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾ? ಟ್ರಾಫಿಕ್ ಸೆನ್ಸ್ ಬೇಕಾ? ಅದು ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಇಂಥ ರೀತಿ ಅವತಾರ ಆಗುತ್ತೆ. ಈಗ ಆ ಇಡೀ ಕುಟುಂಬದ ಜವಾಬ್ದಾರಿ ಇರ್ತಂಥ ಯುವಕರು ಆ ಯಶನ್ನು ಬರ್ತಡೇ ಮಾಡಕ್ಕೆ ಹೋಗಿ ತಮ್ಮ ಪ್ರಾಣನ ಕಳ್ಕೊಂಡ್ಬಿಟ್ರು. ಏನು ಯಶ್ ಪ್ರಾಣ ಕೊಡ್ತಾರ ಇವ್ರಿಗೆ? ಏನು ಅಷ್ಟು ಅಕ್ಕಲ್ ಬೇಡ? ಎಂಥ ಒಂದು ವ್ಯವಸ್ಥೆ ಇದೆ ಇದಕ್ಕೆ. ಅಂಧ ಅಂತಾರೆ, ಇದಕ್ಕೆ ಅಕ್ರೂಢತನ ಅಂತಾರಲ್ಲ, ಅಂಧ ಅಭಿಮಾನ ಇವೆಲ್ಲ. ಇದಕ್ಕೆ ಅಭಿಮಾನ ಇರಬೇಕು, ತಮ್ಮ ಜೀವ ಕೊಟ್ಟು ಅಭಿಮಾನ ಮಾಡುವಂಥದ್ದಲ್ಲ. ಈಗ ಆ ಕುಟುಂಬದ ಪರಿಸ್ಥಿತಿ ಏನು ಆಯ್ತು. ಸೊ ಹಾಗಾಗಿ ಅವೆಲ್ಲ ಇರಲಿ. ಈ ಪೋಸ್ಟರ್, ಬ್ಯಾನರ್, ಫ್ಲೆಕ್ಸ್ ಇದಕ್ಕೊಂದು ನೀತಿ ನಿಯಮವನ್ನು ಜಾರಿಗೆ ತರಬೇಕು ಅಂತ ಚಿಂತನೆ ಮಂಥನ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಸಾಕಷ್ಟು ಮನವಿಗಳು ಕೂಡ ಬಂದಿದ್ದಾವೆ. ನಾವು ಅದರ ಬಗ್ಗೆ ಬಹಳಷ್ಟು ಗಂಭೀರವಾದಂಥ ಹೆಜ್ಜೆಯನ್ನು ಇಡ್ತೇವೆ ಅನ್ನುವಂಥ ಮಾತು ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಅಂದರೆ ಕಾನೂನು ಸಚಿವರು ಇದ್ದಾರೆ. ಇಡೀ ಇದು ಗದಗು ಅಂತಲ್ಲ, ಎಲ್ಲ ಕಡೆ ಇದು ಪರಿಸ್ಥಿತಿ. ಈ ನಗರಸಭೆ ಈ ಭ್ರಷ್ಟ ಅಧಿಕಾರಿಗಳಿಂದ ತಡೀಲಿಕ್ಕೆ ಆಗೋದಿಲ್ಲ. ನೀವು ಏನಾದರೂ ಒಂದು ಹೊಸ ನೀತಿಯನ್ನು ಜಾರಿಗೆ ತರಲೇಬೇಕು ಇದ್ರ ಬಗ್ಗೆ. ಈ ಫ್ಲೆಕ್ಸ್ ಯಾಕೆ ಹಾಕಬೇಕಿದ್ರೆ? ಪೋಸ್ಟರ್ಗಳನ್ನು ಹಾಕಿ ಸರ್ಕಲ್ ಕಡೆ ಹಾಕೋದು. ಈಗ ಲೆಫ್ಟ್ ಫ್ರೀ ಇರ್ತದೆ, ಅದು ಕಾಡೋದೇ ಇಲ್ಲ. ಇವ್ರದೇ ಪೋಸು. ಇನ್ನು ಜನ ಇವ್ರು ನೋಡ್ಕೊತ ಹೋಗೋದು. ಆಕ್ಸಿಡೆಂಟ್ ಎಷ್ಟಾಗ್ತಾವೆ? ನಿಮ್ಮ ಈ ರಾಜಕಾರಣಿಗಳು ಮೊದಲು ಇದನ್ನು ತಿಳ್ಕೊಬೇಕು. ರಾಜಕಾರಣಿಗಳು ತಿಳ್ಕೊಳ್ಬೇಕು ಇದನ್ನು. ಜನಸೇವಕರು ತಿಳ್ಕೊಬೇಕು. ನೀವು ಜನರಿಗೆ ಸೇವೆ ಕೊಡೋರು, ಜನರ ಜೀವ ತೆಗೆಯೋರು ಅಲ್ಲ ನೀವು. ಪೋಸ್ಟರು, ಬ್ಯಾನರು, ಫ್ಲೆಕ್ಸು, ಅದು ಇದು ನಿಮ್ಗೆ ಏನ್ರಿ? ಸತ್ರು, ಹುಟ್ಟಿದ್ರು, ಯಾವ ಮುಖ್ಯಮಂತ್ರಿ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಿಮ್ಮ ಒಂದು ಸ್ವಾರ್ಥ ರಾಜಕಾರಣದ ವ್ಯವಸ್ಥೆಗೋಸ್ಕರ ಎಷ್ಟು ಜನರನ್ನು ಬಲಿ ಕೊಡಬೇಕು ಅಂತ.
ಸೊ ಅದಕ್ಕೆ ಇದು ಸ್ವತಃ ಸಚಿವರಿಗೆ ಅದು ಗಮನಕ್ಕೆ ಬಂದಿದೆ. ಯಾಕಂದ್ರೆ ಭಾಳಷ್ಟು ಈಗ ನಾನು ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಬಟ್ ಈ ಮನವಿ ಕೊಟ್ಟಿದ್ದಾರೆ ಅವರಿಗೆ, ಇದಕ್ಕೊಂದು ಹೊಸ ರೂಲ್ಸ್ ತೊಗೊಂಬರ್ರಿ, ಇದಕ್ಕೊಂದು ಏನಾದರೂ ಒಂದು ಕಂಟ್ರೋಲ್ ಬರಬೇಕಿದು, ಇಲ್ಲಾಂದ್ರೆ ಭಾಳ ಜೀವಗಳು ಹಾಳೆ ಆಗ್ತವೆ, ಮಕ್ಕಳು ಕೇಳೋದಿಲ್ಲ, ಏನೇನೋ ಇವೆಲ್ಲ ಅಂಧ ಅಭಿಮಾನಿಗಳಿರ್ತಾವಲ್ಲ ಹಿಂಗೆ ಆಗ್ತಾವೆ. ಸೊ ಹಾಗಾಗಿ ಈ ಯಶ್ ಏನು ಬರ್ತ್ಡೇ ಮಾಡೋಕ್ಕೆ ಹೋಗಿ ದುರಂತಕ್ಕೆ ಸಾವಿಗೆ ಈಡಾಗಿದಾರಲ್ಲ, ಆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ, ಚೆಕ್ಕು ವಿತರಣೆ ಮಾಡಿದರು. ಜೊತೆಗೆ ಈ ಫ್ಲೆಕ್ಸು, ಬ್ಯಾನರು, ಪೋಸ್ಟರು ಇವುಗಳಿಗೆ ಒಂದು ಹೊಸ ನೀತಿ ನಿಯಮಗಳನ್ನು ಜಾರಿಗೆ ತರಲಿಕ್ಕೆ ಚಿಂತನೆಯನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದು ಕೂಡಲೇ ಮಾನ್ಯ ಸಚಿವರು ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರಿದ್ದಾರೆ, ಒಂದು ಹೊಸದ ಒಂದು ಯೋಗ್ಯವಾದಂಥದ್ದು, ಅಂದರೆ ಇದು ಸಾರ್ವತ್ರಿಕವಾಗಿ ಸಾಮಾಜಿಕವಾಗಿ ಯಾರಿಗೂ ಇನ್ನು ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದ ರೀತಿಯಲ್ಲಿ ಫ್ಲೆಕ್ಸು, ಬ್ಯಾನರು, ಪೋಸ್ಟರು ಅಳವಡಿಕೆಗೆ ಒಂದು ಹೊಸದಾದಂಥ ಎಲ್ಲರೂ ಮೆಚ್ಚುವಂಥದ್ದು, ಪ್ರಶಂಸನೆ ಮಾಡುವಂಥ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥ ಜನರ ಅಭಿಲಾಷೆನ ತಮ್ಮ ಎದುರಿಗೆ ಹೇಳ್ತಾ ಇದ್ದೀವಿ. ಕೂಡಲೇ ಅದು ತ್ವರಿತವಾಗಿ ಆಗಬೇಕು. ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್.